ಶಿಯಾ ದೇಶ ಇರಾನ್ ಅಮೆರಿಕದ ಜೊತೆಗೆ ಸಂಘರ್ಷಕ್ಕೆ ಇಳಿದಿದೆ. ಆದರೆ ಅಮೆರಿಕದ ಛೇಲ ಪಾಕಿಸ್ತಾನ್ ಹೊಸ ಕಿತಾಪತಿಯನ್ನ ಮಾಡಿದೆ. ಅದನ್ನ ಕಂಡು ಅಲಿ ಖಮೈನಿ ಕೆರಳಿ ಕೆಂಡವಾಗಿದ್ದಾರೆ. ಟ್ರಂಪ್ ಮೆಚ್ಚಿಸೋ ಭರದಲ್ಲಿ ಪಾಕ್ ಎಡವಟ್ಟು. ದೊಡ್ಡಣ್ಣನ ಕಾಲು ಹಿಡಿದದ್ದಕ್ಕೆ ಇರಾನ್ಗೆ ಸಿಟ್ಟು. ಭಿಕ್ಷೆ ಬೇಡೋದು ಒಂದು ಕೋರ್ಸ್ ಆದ್ರೆ ಅದಕ್ಕೆ ಪಾಕಿಸ್ತಾನ ದೊಡ್ಡ ವಿಶ್ವವಿದ್ಯಾಲಯ. ಪ್ರಧಾನಿ ಶಹಬಾಜ್ ಶರೀಫ್ ಆ ವಿವಿಗೆ ಕುಲಪತಿ. ಅಸೀಂ ಮುನೀರ್ ದೊಡ್ಡ ಪ್ರೊಫೆಸರ್. ಅಂತ ಪಾಕಿಸ್ತಾನದ ನಾಯಕರು ದೊಡ್ಡಣ್ಣ ಟ್ರಂಪ್ ಬೂಟು ನೆಕ್ಕೋದ್ರಲ್ಲಿ ಪಂಟರಾಗಿದ್ದಾರೆ. ಇದೀಗ ಇರಾನ್ ವಿಷಯದಲ್ಲಿ ಅಮೆರಿಕ ಬೆಂಬಲಿಸಿ ಖಮೇನಿ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಸದಾ ಇಸ್ಲಾಮಿಕ್ ಭಾಯಿಚಾರ ಅಂತ ಪುಂಗೋ ಪಾಕಿಗಳು ತಮ್ಮ ನೆರೆಯ ಇರಾನ್ ಬೆಂಬಲಕ್ಕೆ ನಿಲ್ತಿಲ್ಲ. ಇರಾನ್ನೊಂದಿಗಿನ ತನ್ನ ಗಡಿಯಲ್ಲಿ ಹಳೆಯ ಮತ್ತು ಪ್ರಮುಖ ವ್ಯವಸ್ಥೆಯನ್ನ ಕೊನೆಗೊಳಿಸಲು ಪಾಕಿಸ್ತಾನ ನಿರ್ಧರಿಸಿದೆ. ಎರಡೂ ದೇಶಗಳ ನಡುವೆ ದಶಕಗಳಿಂದ ಅಸ್ತಿತ್ವದಲ್ಲಿದ್ದ ರಹದಾರಿ ವ್ಯವಸ್ಥೆಯನ್ನ ರದ್ದುಗೊಳಿಸಲಾಗಿದೆ. ಬಲೂಚಿ ಜನಾಂಗ ಪಾಕಿಸ್ತಾನ ಮತ್ತು ಇರಾನ್ನಲ್ಲಿ ವಾಸಿಸುತ್ತದೆ. ಬಲೂಚಿ ಜನರ ಕುಟುಂಬ ಸಂಬಂಧಗಳು, ವ್ಯಾಪಾರ, ದೈನಂದಿನ ಅಗತ್ಯ ಸುಗಮಗೊಳಿಸಲು ಒಂದೇ ದಾಖಲೆ ಬಳಸ್ತಾ ಇದ್ರು. ಆದರೆ ಇದೀಗ ಪಾಕಿಸ್ತಾನದ ಸರ್ಕಾರ ಆ ದಾಖಲೆಯನ್ನೇ ರದ್ದು ಮಾಡಿದೆ. ಇದರಿಂದ ಬಲೂಚಿಗರಿಗೆ ದೊಡ್ಡ ಸಮಸ್ಯೆ ಆಗಲಿದೆ. ಆದರೆ ಪಾಕಿಸ್ತಾನ ಸರ್ಕಾರ ಹೇಳೋ ಲೆಕ್ಕಾಚಾರವೇ ಬೇರೆ. ಇರಾನ್ ಗಡಿ ಮೂಲಕ ಭಯೋತ್ಪಾದಕ ಜಾಲಗಳು, ಕಳ್ಳ ಸಾಗಣೆ ಮತ್ತು ಅಕ್ರಮ ಹಣ ಸಾಗಣೆಗೆ ಬಳಕೆಯಾಗ್ತಿದೆ. ಇದೇ ಕಾರಣಕ್ಕೆ ರಹದಾರಿ ವ್ಯವಸ್ಥೆ ರದ್ದು ಮಾಡಿದ್ದೇವೆ ಅಂತ ಪಾಕ್ ಹೇಳುತ್ತಿದೆ. ಅಮೆರಿಕ ಜೊತೆ ಕಿರಿಕ್ ನಡೆಯುತ್ತಿರೋ ಕಾರಣಕ್ಕೆ ಇರಾನ್ ಸುಮ್ಮನಿದೆ. ಇಲ್ಲದಿದ್ರೆ ಪಾಕಿಸ್ತಾನಕ್ಕೆ ಪಕ್ಕಾ ಪಾಠ ಕಲಿಸುತ್ತಿತ್ತು. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಶಿಯಾ ದೇಶ ಇರಾನ್ ಅಮೆರಿಕದ ಜೊತೆಗೆ ಸಂಘರ್ಷಕ್ಕೆ ಇಳಿದಿದೆ. ಆದರೆ ಅಮೆರಿಕದ ಛೇಲ ಪಾಕಿಸ್ತಾನ್ ಹೊಸ ಕಿತಾಪತಿಯನ್ನ ಮಾಡಿದೆ. ಅದನ್ನ ಕಂಡು ಅಲಿ ಖಮೈನಿ ಕೆರಳಿ ಕೆಂಡವಾಗಿದ್ದಾರೆ. ಟ್ರಂಪ್ ಮೆಚ್ಚಿಸೋ ಭರದಲ್ಲಿ ಪಾಕ್ ಎಡವಟ್ಟು. ದೊಡ್ಡಣ್ಣನ ಕಾಲು ಹಿಡಿದದ್ದಕ್ಕೆ ಇರಾನ್ಗೆ ಸಿಟ್ಟು. ಭಿಕ್ಷೆ ಬೇಡೋದು ಒಂದು ಕೋರ್ಸ್ ಆದ್ರೆ ಅದಕ್ಕೆ ಪಾಕಿಸ್ತಾನ ದೊಡ್ಡ ವಿಶ್ವವಿದ್ಯಾಲಯ. ಪ್ರಧಾನಿ ಶಹಬಾಜ್ ಶರೀಫ್ ಆ ವಿವಿಗೆ ಕುಲಪತಿ. ಅಸೀಂ ಮುನೀರ್ ದೊಡ್ಡ ಪ್ರೊಫೆಸರ್. ಅಂತ ಪಾಕಿಸ್ತಾನದ ನಾಯಕರು ದೊಡ್ಡಣ್ಣ ಟ್ರಂಪ್ ಬೂಟು ನೆಕ್ಕೋದ್ರಲ್ಲಿ ಪಂಟರಾಗಿದ್ದಾರೆ. ಇದೀಗ ಇರಾನ್ ವಿಷಯದಲ್ಲಿ ಅಮೆರಿಕ ಬೆಂಬಲಿಸಿ ಖಮೇನಿ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಸದಾ ಇಸ್ಲಾಮಿಕ್ ಭಾಯಿಚಾರ ಅಂತ ಪುಂಗೋ ಪಾಕಿಗಳು ತಮ್ಮ ನೆರೆಯ ಇರಾನ್ ಬೆಂಬಲಕ್ಕೆ ನಿಲ್ತಿಲ್ಲ. ಇರಾನ್ನೊಂದಿಗಿನ ತನ್ನ ಗಡಿಯಲ್ಲಿ ಹಳೆಯ ಮತ್ತು ಪ್ರಮುಖ ವ್ಯವಸ್ಥೆಯನ್ನ ಕೊನೆಗೊಳಿಸಲು ಪಾಕಿಸ್ತಾನ ನಿರ್ಧರಿಸಿದೆ. ಎರಡೂ ದೇಶಗಳ ನಡುವೆ ದಶಕಗಳಿಂದ ಅಸ್ತಿತ್ವದಲ್ಲಿದ್ದ ರಹದಾರಿ ವ್ಯವಸ್ಥೆಯನ್ನ ರದ್ದುಗೊಳಿಸಲಾಗಿದೆ. ಬಲೂಚಿ ಜನಾಂಗ ಪಾಕಿಸ್ತಾನ ಮತ್ತು ಇರಾನ್ನಲ್ಲಿ ವಾಸಿಸುತ್ತದೆ. ಬಲೂಚಿ ಜನರ ಕುಟುಂಬ ಸಂಬಂಧಗಳು, ವ್ಯಾಪಾರ, ದೈನಂದಿನ ಅಗತ್ಯ ಸುಗಮಗೊಳಿಸಲು ಒಂದೇ ದಾಖಲೆ ಬಳಸ್ತಾ ಇದ್ರು. ಆದರೆ ಇದೀಗ ಪಾಕಿಸ್ತಾನದ ಸರ್ಕಾರ ಆ ದಾಖಲೆಯನ್ನೇ ರದ್ದು ಮಾಡಿದೆ. ಇದರಿಂದ ಬಲೂಚಿಗರಿಗೆ ದೊಡ್ಡ ಸಮಸ್ಯೆ ಆಗಲಿದೆ. ಆದರೆ ಪಾಕಿಸ್ತಾನ ಸರ್ಕಾರ ಹೇಳೋ ಲೆಕ್ಕಾಚಾರವೇ ಬೇರೆ. ಇರಾನ್ ಗಡಿ ಮೂಲಕ ಭಯೋತ್ಪಾದಕ ಜಾಲಗಳು, ಕಳ್ಳ ಸಾಗಣೆ ಮತ್ತು ಅಕ್ರಮ ಹಣ ಸಾಗಣೆಗೆ ಬಳಕೆಯಾಗ್ತಿದೆ. ಇದೇ ಕಾರಣಕ್ಕೆ ರಹದಾರಿ ವ್ಯವಸ್ಥೆ ರದ್ದು ಮಾಡಿದ್ದೇವೆ ಅಂತ ಪಾಕ್ ಹೇಳುತ್ತಿದೆ. ಅಮೆರಿಕ ಜೊತೆ ಕಿರಿಕ್ ನಡೆಯುತ್ತಿರೋ ಕಾರಣಕ್ಕೆ ಇರಾನ್ ಸುಮ್ಮನಿದೆ. ಇಲ್ಲದಿದ್ರೆ ಪಾಕಿಸ್ತಾನಕ್ಕೆ ಪಕ್ಕಾ ಪಾಠ ಕಲಿಸುತ್ತಿತ್ತು. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಶಿಯಾ ದೇಶ ಇರಾನ್ ಅಮೆರಿಕದ ಜೊತೆಗೆ ಸಂಘರ್ಷಕ್ಕೆ ಇಳಿದಿದೆ. ಆದರೆ ಅಮೆರಿಕದ ಛೇಲ ಪಾಕಿಸ್ತಾನ್ ಹೊಸ ಕಿತಾಪತಿಯನ್ನ ಮಾಡಿದೆ. ಅದನ್ನ ಕಂಡು ಅಲಿ ಖಮೈನಿ ಕೆರಳಿ ಕೆಂಡವಾಗಿದ್ದಾರೆ. ಮೆಚ್ಚಿಸೋ ಭರದಲ್ಲಿ ಪಾಕ್ ಎಡವಟ್ಟು. ದೊಡ್ಡಣ್ಣನ
ದೊಡ್ಡಣ್ಣನ ಕಾಲು ಹಿಡಿದದ್ದಕ್ಕೆ ಇರಾನ್ಗೆ ಸಿಟ್ಟು. ಭಿಕ್ಷೆ ಬೇಡೋದು ಒಂದು ಕೋರ್ಸ್ ಆದ್ರೆ ಅದಕ್ಕೆ ಪಾಕಿಸ್ತಾನ ದೊಡ್ಡ ವಿಶ್ವವಿದ್ಯಾಲಯ. ಪ್ರಧಾನಿ ಶಹಬಾಜ್ ಶರೀಫ್ ಆ ವಿವಿಗೆ ಕುಲಪತಿ. ಅಸೀಂ ಮುನೀರ್ ದೊಡ್ಡ ಪ್ರೊಫೆಸರ್. ಅಂತ ಪಾಕಿಸ್ತಾನದ ನಾಯಕರು ದೊಡ್ಡಣ್ಣ ಟ್ರಂಪ್ ಬೂಟು ನೆಕ್ಕೋದ್ರಲ್ಲಿ ಪಂಟರಾಗಿದ್ದಾರೆ. ಇದೀಗ ಇರಾನ್ ವಿಷಯದಲ್ಲಿ ಅಮೆರಿಕ ಬೆಂಬಲಿಸಿ ಖಮೇನಿ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಸದಾ ಇಸ್ಲಾಮಿಕ್ ಭಾಯಿಚಾರ ಅಂತ ಪುಂಗೋ ಪಾಕಿಗಳು ತಮ್ಮ ನೆರೆಯ ಇರಾನ್ ಬೆಂಬಲಕ್ಕೆ ನಿಲ್ತಿಲ್ಲ. ಇರಾನ್ನೊಂದಿಗಿನ ತನ್ನ ಗಡಿಯಲ್ಲಿ ಹಳೆಯ ಮತ್ತು ಪ್ರಮುಖ ವ್ಯವಸ್ಥೆಯನ್ನ ಕೊನೆಗೊಳಿಸಲು ಪಾಕಿಸ್ತಾನ ನಿರ್ಧರಿಸಿದೆ. ಎರಡೂ ದೇಶಗಳ ನಡುವೆ ದಶಕಗಳಿಂದ ಅಸ್ತಿತ್ವದಲ್ಲಿದ್ದ ರಹದಾರಿ ವ್ಯವಸ್ಥೆಯನ್ನ ರದ್ದುಗೊಳಿಸಲಾಗಿದೆ. ಬಲೂಚಿ ಜನಾಂಗ ಪಾಕಿಸ್ತಾನ ಮತ್ತು ಇರಾನ್ನಲ್ಲಿ ವಾಸಿಸುತ್ತದೆ. ಬಲೂಚಿ ಜನರ ಕುಟುಂಬ ಸಂಬಂಧಗಳು, ವ್ಯಾಪಾರ, ದೈನಂದಿನ ಅಗತ್ಯ ಸುಗಮಗೊಳಿಸಲು ಒಂದೇ ದಾಖಲೆ ಬಳಸ್ತಾ ಇದ್ರು. ಆದ್ರೆ ಇದೀಗ ಪಾಕಿಸ್ತಾನದ ಸರ್ಕಾರ ಆ ದಾಖಲೆಯನ್ನೇ ರದ್ದು ಮಾಡಿದೆ. ಇದರಿಂದ ಬಲೂಚಿಗರಿಗೆ ದೊಡ್ಡ ಸಮಸ್ಯೆ ಆಗಲಿದೆ. ಆದ್ರೆ ಪಾಕಿಸ್ತಾನ ಸರ್ಕಾರ ಹೇಳೋ ಲೆಕ್ಕಾಚಾರವೇ ಬೇರೆ. ಇರಾನ್ ಗಡಿ ಮೂಲಕ ಭಯೋತ್ಪಾದಕ ಜಾಲಗಳು, ಕಳ್ಳ ಸಾಗಣೆ ಮತ್ತು ಅಕ್ರಮ ಹಣ ಸಾಗಣೆಗೆ ಬಳಕೆಯಾಗ್ತಿದೆ. ಇದೇ ಕಾರಣಕ್ಕೆ ರಹದಾರಿ ವ್ಯವಸ್ಥೆ ರದ್ದು ಮಾಡಿದ್ದೇವೆ ಅಂತ ಪಾಕ್ ಹೇಳ್ತಿದೆ. ಅಮೆರಿಕ ಜೊತೆ ಕಿರಿಕ್ ನಡೆಯುತ್ತಿರೋ ಕಾರಣಕ್ಕೆ ಇರಾನ್ ಸುಮ್ಮನಿದೆ. ಇಲ್ಲದಿದ್ರೆ ಪಾಕಿಸ್ತಾನಕ್ಕೆ ಪಕ್ಕಾ ಪಾಠ ಕಲಿಸುತ್ತಿತ್ತು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಶಿಯಾ ದೇಶ ಇರಾನ್ ಅಮೆರಿಕದ ಜೊತೆಗೆ ಸಂಘರ್ಷಕ್ಕೆ ಇಳಿದಿದೆ. ಆದರೆ ಅಮೆರಿಕದ ಛೇಲ ಪಾಕಿಸ್ತಾನ್ ಹೊಸ ಕಿತಾಪತಿಯನ್ನ ಮಾಡಿದೆ. ಅದನ್ನ ಕಂಡು ಅಲಿ ಖಮೈನಿ ಕೆರಳಿ ಕೆಂಡವಾಗಿದ್ದಾರೆ. ಮೆಚ್ಚಿಸೋ ಭರದಲ್ಲಿ ಪಾಕ್ ಎಡವಟ್ಟು. ದೊಡ್ಡಣ್ಣನ ಕಾಲು ಹಿಡಿದದ್ದಕ್ಕೆ ಇರಾನ್ಗೆ ಸಿಟ್ಟು. ಭಿಕ್ಷೆ ಬೇಡೋದು ಒಂದು ಕೋರ್ಸ್ ಆದ್ರೆ ಅದಕ್ಕೆ ಪಾಕಿಸ್ತಾನ ದೊಡ್ಡ ವಿಶ್ವವಿದ್ಯಾಲಯ. ಪ್ರಧಾನಿ ಶಹಬಾಜ್ ಶರೀಫ್ ಆ ವಿವಿಗೆ ಕುಲಪತಿ. ಅಸೀಂ ಮುನೀರ್ ದೊಡ್ಡ ಪ್ರೊಫೆಸರ್. ಅಂತ ಪಾಕಿಸ್ತಾನದ ನಾಯಕರು ದೊಡ್ಡಣ್ಣ ಟ್ರಂಪ್ ಬೂಟು ನೆಕ್ಕೋದ್ರಲ್ಲಿ ಪಂಟರಾಗಿದ್ದಾರೆ. ಇದೀಗ ಇರಾನ್ ವಿಷಯದಲ್ಲಿ ಅಮೆರಿಕ ಬೆಂಬಲಿಸಿ ಖಮೇನಿ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಸದಾ ಇಸ್ಲಾಮಿಕ್ ಭಾಯಿಚಾರ ಅಂತ ಪುಂಗೋ ಪಾಕಿಗಳು ತಮ್ಮ ನೆರೆಯ ಇರಾನ್ ಬೆಂಬಲಕ್ಕೆ ನಿಲ್ತಿಲ್ಲ. ಇರಾನ್ನೊಂದಿಗಿನ ತನ್ನ ಗಡಿಯಲ್ಲಿ ಹಳೆಯ ಮತ್ತು ಪ್ರಮುಖ ವ್ಯವಸ್ಥೆಯನ್ನ ಕೊನೆಗೊಳಿಸಲು ಪಾಕಿಸ್ತಾನ ನಿರ್ಧರಿಸಿದೆ.